ಈಗ ನರೇಂದ್ರ ಮೋದಿ ಅಂತ ಹೇಳುವಂಥ ಒಬ್ಬರು ದೇಶಭಕ್ತರು ದೇಶಕ್ಕೆ ಪ್ರಧಾನಮಂತ್ರಿ ಆಗಿದ್ದಾರೆ, ಇವರ ನಿಲುವುಗಳು ಸ್ಪಷ್ಟವಾಗಿದೆ ಅಂತ ಹೇಳುವಂಥ ಒಂದೇ ಒಂದು ವಿಷಯವನ್ನು ಇಟ್ಕೊಂಡು ವಿರೋಧ ಪಕ್ಷಗಳು ಇವತ್ತು ಇಲ್ಲ ಸಲ್ಲದ ಆಪಾದನೆಯನ್ನು ಮಾಡಿಕೊಂಡು ದೇಶದಲ್ಲಿ ಒಂದು ಗೊಂದಲಮಯವಾದಂತಹ ವಾತಾವರಣವನ್ನು ನಿರ್ಮಾಣ ಮಾಡಿಟ್ಕೊಂಡು ನಮ್ಮ ದೇಶವನ್ನು ನಾವೇ ಹೀಯಾಳಿಸುವ ಮಟ್ಟಿಗೆ ಈ ವಿರೋಧ ಪಕ್ಷಗಳು ಬಂದು ನಿಂತಿರ್ತಕ್ಕಂಥದ್ದು. ಅಮೆರಿಕದ GDP 1.8ಕ್ಕೆ ಬಿದ್ದೋಗಿದೆ, ಅದನ್ನು ಮೇಲೆತ್ತಬೇಕು ಅಂದರೆ ಭಾರತವನ್ನು ತುಳಿಬೇಕು. ಭಾರತದ GDP ಇವತ್ತು 6.4 ವಿಶ್ವದ ಎಲ್ಲ ದೇಶಗಳಿಗಿಂತ ಮುಂದೆ ಇದೆ ಕೊರೋನಾ ಬಂದ ನಂತರದಲ್ಲಿ. ಹಾಗಾಗಿ ಇವತ್ತು ಭಾರತದ ಒಂದು ಆರ್ಥಿಕ ವ್ಯವಸ್ಥೆ ರಾಕೆಟ್ನ ರೀತಿಯಲ್ಲಿ ಮೇಲ್ಗಡೆ ಹೋಗ್ತಾ ಇದ್ರೆ, ರಾಹುಲ್ ಗಾಂಧಿ ಅದರಲ್ಲಿ ಬರುವಂಥ ಹೊಗೆಯ ಕೆಳಗಡೆ ಬಾಯಿ ಇಟ್ಕೊಂಡು ಭಾರತದ ಆರ್ಥಿಕ ವ್ಯವಸ್ಥೆ ರಾಕೆಟ್ನ ರೀತಿಯಲ್ಲಿಲ್ಲ, ಕುಸ್ತೋಗಿದೆ ಪಾತಾಳಕ್ಕೆ ಅಂತ ಹೇಳುವಂತಹ ಇಲ್ಲ ಸಲ್ಲದ ಆಪಾದನೆಗಳನ್ನು ಈ ಮನುಷ್ಯ ಮಾಡ್ತಾ ಇರ್ತಕ್ಕಂಥದ್ದು. ಜವಾಬ್ದಾರಿಯುತವಾದ ಸ್ಥಾನದಲ್ಲಿರುವಂಥ ರಾಹುಲ್ ಗಾಂಧಿ ಅವರು ಈ ರೀತಿಯಾದಂಥ ಅಕ್ಷಮ್ಯ ಹೇಳಿಕೆಗಳನ್ನು ಕೊಡಬಾರ್ದು ಅಂತ ಹೇಳೋದನ್ನ ಪ್ರತಿಯೊಬ್ಬ ಭಾರತೀಯನು ನೆನಪಿನಲ್ಲಿ ಇಟ್ಕೊಳ್ಬೇಕು. ಹೇಳಿ ಕೇಳಿ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆ ಧೃತಿಗೆಟ್ಟಾಗಲೂ ಕೂಡ ದೇಶದ ಪರವಾಗಿ ನಿಲ್ಲಬೇಕಾಗಿರುವಂತಹ ಇಂಥ ಜವಾಬ್ದಾರಿಯುತವಾದಂಥ ನಾಯಕರು ಇವತ್ತು ದೇಶ ವಿರೋಧಿ ಹೇಳಿಕೆಗಳನ್ನು ಕೊಡೋದ್ರ ಮುಖಾಂತರ ಉಚ್ಚಾಟವನ್ನು ಮೆರಿತಾ ಇದ್ದಾರೆ ಅನ್ನೋದನ್ನು ನಾವೆಲ್ಲರೂ ಸ್ಪಷ್ಟಪಡಿಸ್ಕೊಳ್ಳೇಬೇಕು. ರಾಹುಲ್ ಗಾಂಧಿ ಇವತ್ತು ಯಾವುದೇ ಅಸ್ತ್ರಗಳು ಇಲ್ಲದೆ ಇರುವಾಗ ಈ ರೀತಿಯಾದ ಕ್ಷುಲ್ಲಕವಾದ ಹೇಳಿಕೆಗಳನ್ನು ಕೊಡೋದ್ರ ಮುಖಾಂತರ ಪ್ರಧಾನಮಂತ್ರಿಗಳು ಮಾಡ್ತಾ ಇರುವಂತಹ ಒಂದು ದೃಢ ನಿರ್ಣಯಗಳಿಗೆ ಕೆಟ್ಟ ಹೆಸರನ್ನು ತರುವಂತಹ ಕಪ್ಪು ಮಸಿಯನ್ನು ಬಳಿಯುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇರತಕ್ಕಂಥದ್ದು, ಅಥವಾ ಇದು ದೇಶದ ವಿರುದ್ಧ ನಡೀತಾ ಇರುವಂತಹ ದೊಡ್ಡ ಮಟ್ಟದ ಷಡ್ಯಂತ್ರ ಅಂತ ನಾವು ಸ್ಪಷ್ಟವಾಗಿ ಹೇಳ್ಬೋದು. ಈ ಪ್ರಿಯಾಂಕಾ ವಾದ್ರಾ ಇದಾರಲ್ಲ, ಪಾಪ ಇವ್ರದ್ದು ಎಂತಾದ್ರಿ ಅಪ್ಪ, ಇವರು ಸೆಕೆಂಡ್ ಇಂದಿರಾ ಗಾಂಧಿ ಅಂತ ಇವತ್ತು ಬಿಂಬಿಸ್ಕೊಂಡು ಹೊರಟಿದ್ದಾರೆ. ಇವ್ರು ಹೇಳ್ತಾ ಇರೋದು ಸಂಸತ್ನ ಅಧಿವೇಶನ ನಡೆಸೋದಕ್ಕೆ ಸರ್ಕಾರದ ಕೈಯಲ್ಲಿ ಆಗ್ತಾ ಇಲ್ಲ ಅಂತ. ನೀವು ಬೇಡವಾದ ವಿಚಾರಗಳನ್ನ ಇಟ್ಕೊಂಡು ಇಲ್ಲ ಸಲ್ಲದ ಆರೋಪಣ ಮಾಡ್ತಾ ಇದ್ರೆ ಸಂಸತ್ನಲ್ಲಿ ಅಧಿವೇಶನಗಳು ಹೆಂಗೆ ನಡೆಯುತ್ತೆ? ಪ್ರಿಯಾಂಕಾ ವಾದ್ರಾ ಮೇಡಮ್ ಅವರೇ, ತಾವು ಉತ್ತರ ಹೇಳಿ. ಹೋಗ್ಬಿಟ್ಟು ನಿಮ್ಮ ತಾಯಿಯವ್ರ ಹತ್ರ ಒಂದು ಟ್ಯೂಷನ್ ತೊಗೊಂಬನ್ನಿ, ದೇಶನ ಹೆಂಗೆ ಮುಂದೆ ನಡೆಸಬೇಕು ಅಂತ. ಈ ದೇಶಕ್ಕೆ ರಾಹುಲ್ ಗಾಂಧಿ ಅವರು ಮಾರಕ, ಖಂಡಿತವಾಗೂ ಮಾರಕ. ಇವರು ಮಾಡ್ತಾ ಇರುವಂಥ ಎಲ್ಲ ವಿಚಾರಗಳು ದೇಶಕ್ಕೆ ಮುಂದೊಂದು ದಿನ ಗಂಭೀರವಾದಂಥ ಸವಾಲುಗಳನ್ನು ತಂದೊಡ್ಡುತ್ತವೆ ಅಂತಲೇ ನಾವು ಹೇಳ್ಬೋದು. ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಮಿಸ್ಟರ್ ಟ್ರಂಪ್. ಇದು ಬಗ್ಗುವ ಭಾರತವಲ್ಲ, ಎದೆಯುಬ್ಬಿಸಿ ನಿಲ್ಲುವ ಭಾರತ. ಇದನ್ನು ನೀವು ಮನದಟ್ಟು ಮಾಡ್ಕೊಬೇಕು. ನಾನಿವತ್ತು ಯಾಕೆ ನಿಮ್ಮ ಮುಂದೆ ಈ ರೀತಿಯಾಗಿ ಹೇಳ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ, ಈಗ ಟ್ರಂಪ್ ಅವರು ಯಾವಾಗ ಅಮೇರಿಕದ ಅಧ್ಯಕ್ಷರಾಗೋದ್ರೋ ಅವಾಗಿಂದ ಈತ ಮಾಡ್ತಾ ಇರುವಂಥ ಒಂದು ಕೆಲಸ ಏನು ಅಂತ ಹೇಳಿದ್ರೆ, ಯಾರು ಅಮೇರಿಕದೊಂದಿಗೆ ವ್ಯಾಪಾರ ಉದ್ಯಮಗಳನ್ನು ಮಾಡ್ತಾರೆ ಅವರು ಮುಕ್ತವಾದ ವ್ಯಾಪಾರವನ್ನು ಮಾಡಬೇಕು ಅಂತ. ಅದಕ್ಕಾಗಿ ಈತ ಕೈಗೊಂಡಿರುವಂಥ ಕೆಲಸ ಏನು ಅಂದರೆ, ಯಾರು ರಷ್ಯಾದೊಂದಿಗೆ ಒಂದು ನಿಕಟ ಸಂಬಂಧಗಳನ್ನು ಇಟ್ಕೊತಾರೆ, ಮುಕ್ತ ವ್ಯಾಪಾರಗಳನ್ನು ಮಾಡ್ತಾರೆ, ಆ ದೇಶಗಳ ಮೇಲೆ ಹೆಚ್ಚುವರಿ ತೆರಿಗೆಯನ್ನು ವಿಧಿಸುವುದರ ಮುಖಾಂತರ ಆ ದೇಶಗಳ ಮೇಲೆ ಒತ್ತಡವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು. ಮತ್ತು ನಾವು ನಿಮ್ಮ ಮೇಲೆ ವ್ಯಾಪಾರ ನಿರ್ಬಂಧವನ್ನು ಹಾಕ್ತೀವಿ ಅಂತ ಹೇಳುವಂಥ ಒತ್ತಡವನ್ನು ಏರುವಂತಹ ಕೆಲಸ ಮಾಡೋದ್ರ ಮುಖಾಂತರ ಅಮೇರಿಕವನ್ನು ಸುಸ್ಥಿರ ಮಾಡೋದಕ್ಕೆ ಹೊರಟಿರುವಂಥ ಒಂದು ಇದು ತಂತ್ರವನ್ನು ಡೊನಾಲ್ಡ್ ಟ್ರಂಪ್ ಅವರು ಮಾಡ್ತಾ ಇರ್ತಕ್ಕಂಥದ್ದು. ಆದರೆ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಗೊತ್ತಿಲ್ಲ, ಇವರು ಹೆಚ್ಚುವರಿ ತೆರಿಗೆಯನ್ನು ಅಂದರೆ ಅವರ ದೇಶಕ್ಕೆ ಆಮದಾಗ್ತಕ್ಕಂತಹ ಉತ್ಪನ್ನಗಳ ಮೇಲೆ, ಬೇರೆ ಬೇರೆ ದೇಶದಿಂದ ಅವ್ರ ದೇಶಕ್ಕೆ ಹೋಗುತ್ತಲ್ಲ ಉತ್ಪನ್ನಗಳು, ಅದ್ರ ಮೇಲೆ ತೆರಿಗೆಯನ್ನು ಹೆಚ್ಚುವರಿಯಾಗಿ ಹಾಕಿದ್ರೆ ಸರ್ಕಾರಕ್ಕೆ ಆದಾಯ ಬರುತ್ತೆ ಅಂತ ಈತ ತಿಳ್ಕೊಂಡಿದ್ದಾರೆ. ಅದು ಖಂಡಿತ ಹಂಗಲ್ಲ. ಇವಾಗ ಉದಾಹರಣೆಗೆ ಯಾವುದೋ ಒಂದು ದೇಶದಿಂದ ಭಾರತಕ್ಕೊಂದು ಉತ್ಪನ್ನ ಬರುತ್ತೆ, ಆವಾಗ ಭಾರತ ಆ ದೇಶ ನಮ್ಮ ದೇಶದೊಂದಿಗೆ ಮುಕ್ತ ವ್ಯಾಪಾರಕ್ಕೆ ಒಪ್ಕೊಳ್ತಾ ಇಲ್ಲ ಅನ್ನುವಂಥ ಒಂದೇ ಒಂದು ವಿಷಯವನ್ನು ಇಟ್ಕೊಂಡು ಅದ್ರ ಮೇಲೆ 30%, 40% ತೆರಿಗೆಯನ್ನು ಹಾಕ್ಬಿಟ್ರೆ, ಅಂದರೆ 100 ರೂಪಾಯಿಗೆ 30 ರೂಪಾಯಿ, 40 ರೂಪಾಯಿ ತೆರಿಗೆಯನ್ನು ಹಾಕ್ಬಿಟ್ರೆ ಅದನ್ನು ಕೊಂಡುಕೊಳ್ತಕ್ಕಂಥ ಭಾರತೀಯನಿಗೆ ಅದು ಹೊರೆ ಆಗುತ್ತೆ. ಅಂದರೆ ಆ ಉತ್ಪನ್ನದ ಮುಖಬೆಲೆಯ ಮೇಲೆ 40% ತೆರಿಗೆಯನ್ನು ಕಟ್ಟಿ ಅವನು ಕೊಂಡ್ಕೊಬೇಕಾಗುತ್ತೆ. ಆವಾಗ 100 ರೂಪಾಯಿ ಇರುವಂಥ ಉತ್ಪನ್ನ 140 ರೂಪಾಯಿ ಆಗುತ್ತೆ, ಜನ ಅದನ್ನು ಕೊಂಡ್ಕೊಳ್ಳಲ್ಲ ಅಂತ ಹೇಳ್ತಕ್ಕಂಥದ್ದು ಟ್ರಂಪ್ನ ತಂತ್ರ. ಹಾಗಾಗಿ ಇವತ್ತು ಭಾರತ ಏನಿದೆ ಸಾಕಷ್ಟು ಉತ್ಪನ್ನಗಳನ್ನು ಅಮೇರಿಕಕ್ಕೆ ರಫ್ತು ಮಾಡುತ್ತೆ. ಅದರಲ್ಲಿ ಔಷಧಿಗಳಿರ್ಬೋದು, ಕಬ್ಬಿಣದ ಲೋಹದ ವಸ್ತುಗಳಿರ್ಬೋದು, ಆಭರಣಗಳಿರ್ಬೋದು, ಇನ್ನಷ್ಟು ಸಾಕಷ್ಟು ಉತ್ಪನ್ನಗಳನ್ನು ರಫ್ತು ಮಾಡುತ್ತೆ. ನಾವಿಲ್ಲಿ ನೋಡೋಣ. ಈಗ ಟ್ರಂಪ್ ಅವರು ಮೊನ್ನೆ ಏನು ಮಾಡಿದರು, ರಷ್ಯಾದೊಂದಿಗಿನ ಏನು ಇವಾಗ ಕಚ್ಚಾ ತೈಲವನ್ನು ಭಾರತ ಖರೀದಿ ಮಾಡ್ತಾ ಇದೆ ಅದನ್ನು ಕೈ ಬಿಡಲಿಲ್ಲ ಅಂತ ಹೇಳಿದ್ರೆ ನಾನು ತೆರಿಗೆಯನ್ನು ಹೆಚ್ಚಳ ಮಾಡ್ತೀನಿ ಅಂತ 25% ತೆರಿಗೆಯನ್ನು ಭಾರತದ ಮೇಲೆ 3-4 ದಿನಗಳ ಹಿಂದೆ ಹೇರಿದರು.
ಆಗ ಭಾರತ ಎಲ್ಲೂ ಧೃತಿಗೆಡಲಿಲ್ಲ. ಭಾರತದ ನಿಲುವು ಸ್ಪಷ್ಟವಾಗಿದೆ. ಏನು ಅಂತೇಳಿದ್ರೆ, ತನ್ನ ದೇಶದ ಹಿತಕ್ಕೋಸ್ಕರ ಭಾರತ ಪ್ರಪಂಚದ ಯಾವುದೇ ದೇಶದೊಂದಿಗೂ ಕೂಡ ವ್ಯಾಪಾರವನ್ನು ಮಾಡುತ್ತೆ. ತನ್ನ ದೇಶದ ಆರ್ಥಿಕತೆಗೆ ವೇಗವನ್ನು ಕೊಡ್ತಕ್ಕಂತಹ ರೀತಿಯಲ್ಲಿ ವ್ಯಾಪಾರಿ ಒಪ್ಪಂದಗಳನ್ನು ಮಾಡಿಕೊಳ್ಳುತ್ತೆ. ಇದು ಭಾರತದ ವಿದೇಶಾಂಗ ಸಚಿವಾಲಯದ ಸ್ಪಷ್ಟ ನಿಲುವು. ಹಾಗಾಗಿ ಟ್ರಂಪ್ ಅವರೇನು ಇವತ್ತು ಮಾತ್ರನೇ ಭಾರತವನ್ನು ಈ ರೀತಿಯಾಗಿ ಎದುರಿಸ್ತಾ ಇದ್ದಾರಾ ಅಂತ ನಾವು ನೋಡೋದಕ್ಕೆ ಹೋದರೆ ಇಲ್ಲ. ಇಂದಿರಾ ಗಾಂಧಿ ಕಾಲದಿಂದನೂ ನೆಹರು ಕಾಲದಿಂದನೂ ಭಾರತದ ಮೇಲೆ ಈ ರೀತಿಯಾಗಿ ಒತ್ತಡವನ್ನು ಹೇರಿದ್ದುಂಟು. ಆದರೆ ಆವಾಗಲೂ ಕೂಡ ಭಾರತ ಎಲ್ಲೂ ಧೃತಿಗೆಡದೆ ತನ್ನ ನಿಲುವಿಗೆ ಸ್ಪಷ್ಟವಾಗಿತ್ತು. ಆದರೆ ಈಗ ನರೇಂದ್ರ ಮೋದಿ ಅಂತೇಳುವಂಥ ಒಬ್ಬರು ದೇಶಭಕ್ತರು ದೇಶಕ್ಕೆ ಪ್ರಧಾನಮಂತ್ರಿ ಆಗಿದ್ದಾರೆ. ಇವರ ನಿಲುವುಗಳು ಸ್ಪಷ್ಟವಾಗಿದೆ ಅಂತ ಹೇಳುವಂಥ ಒಂದೇ ಒಂದು ವಿಷಯವನ್ನು ಇಟ್ಕೊಂಡು ವಿರೋಧ ಪಕ್ಷಗಳು ಇವತ್ತು ಇಲ್ಲ ಸಲ್ಲದ ಆಪಾದನೆಯನ್ನು ಮಾಡಿಕೊಂಡು ದೇಶದಲ್ಲಿ ಒಂದು ಗೊಂದಲಮಯವಾದಂತಹ ವಾತಾವರಣವನ್ನು ನಿರ್ಮಾಣ ಮಾಡಿಟ್ಕೊಂಡು ನಮ್ಮ ದೇಶವನ್ನು ನಾವೇ ಹೀಯಾಳಿಸುವ ಮಟ್ಟಿಗೆ ಈ ವಿರೋಧ ಪಕ್ಷಗಳು ಬಂದು ನಿಂತಿರ್ತಕ್ಕಂಥದ್ದು. ಹಾಗಾಗಿ ಯಾವಾಗ ಭಾರತ ಬೊಗಲಿಲ್ವೋ ಆವಾಗ ಟ್ರಂಪ್ಗೆ ಇನ್ನಷ್ಟು ಮೈ ಉರಿಯಾಗಿ ಈಗ 50% ತೆರಿಗೆಯನ್ನು ಏರಿ ಇದು ಈ ತಿಂಗಳ 27ನೇ ತಾರೀಕು ಅಥವಾ ಮುಂದಿನ ತಿಂಗಳಿಂದ ಜಾರಿಗೆ ಬರುತ್ತೆ ಅಂತ ಹೇಳುವಂಥ ವಿಷಯಗಳನ್ನು ಇವಾಗ ಮುಂದೆ ಇಟ್ಟಿದ್ದಾರೆ. ನಾವು ಒಂದು ಉದಾಹರಣೆಯ ಮುಖಾಂತರ ಈಗ ಒಂದು ಸ್ಪಷ್ಟತೆಯನ್ನು ತಗೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ನೋಡಿ, ಈಗ ಔಷಧಿಗಳೇನಿದೆ ಅಂದರೆ ಈ ಫಾರ್ಮಸ್ಯೂಟಿಕಲ್ ಅಂದರೆ ಫಾರ್ಮಸಿ ಅಂದರೆ ಔಷಧಿಗಳನ್ನು ರಫ್ತು ಮಾಡತಕ್ಕಂಥ ವಲಯದಿಂದ ಸಾಕಷ್ಟು ಅಮೇರಿಕಕ್ಕೆ ನಾವು ಜೀವನಾವಶ್ಯಕವಾದಂಥ ಔಷಧಿಗಳನ್ನು ಅಮೇರಿಕಕ್ಕೆ ನಾವು ಇವಾಗ ಕಳಿಸ್ಕೊಡ್ತಾ ಇದೆ ಭಾರತ. ನಾವಿಲ್ಲಿ ಬಹು ಮುಖ್ಯವಾಗಿ ಅರ್ಥ ಮಾಡ್ಕೊಬೇಕಾಗಿರುವಂತಹ ಒಂದು ವಿಷಯ ಇದೆ. ಅದೇನಪ್ಪ ಅಂತ ಹೇಳಿದ್ರೆ, ತೀರಾಮಾನ ಅವಶ್ಯಕತೆ ಇರೋದು, ತೀರಾ ಅವಶ್ಯಕವಾಗಿರುವಂತಹ ಸಾಕಷ್ಟು ಉತ್ಪಾದನೆಗಳು ಕೇವಲ ಭಾರತದಿಂದ ಮಾತ್ರ ಅಮೇರಿಕಕ್ಕೆ ರಫ್ತಾಗ್ತವೆ. ಅವುಗಳ ಮೇಲೆಲ್ಲ ಇವಾಗ ಟ್ರಂಪ್ ಅವರು 50% ತೆರಿಗೆಯನ್ನು ಏರಿ ಇವಾಗ ಅಂತಿಮ ಸಹಿಯನ್ನು ಹಾಕಿಬಿಟ್ಟಿದ್ದಾರಲ್ಲ, ಇದು ಜಾರಿಗೆ ಬರುತ್ತೆ, ಒಂದು ತಿಂಗಳ ಅಂತರದಲ್ಲಿ ಇದು ಜಾರಿಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರಲ್ಲ, ಆ ಒಂದು ಉದಾಹರಣೆಯನ್ನು ನಾವು ಇವಾಗ ಸ್ಪಷ್ಟಪಡಿಸ್ಕೊಳ್ಳೋಣ. ಉದಾಹರಣೆಗೆ, ಈಗ ಹಲವಾರು ಜೀವನಾವಶ್ಯಕವಾದ ಔಷಧಿಗಳು ಅಮೇರಿಕಕ್ಕೆ ಹೋಗುತ್ತೆ. ಅದಕ್ಕೆ ಟ್ರಂಪ್ ಅವರು 50%ವಾದಂಥ ತೆರಿಗೆಯನ್ನು ಹೇರಿದ್ರೆ ಅದನ್ನು ಕೊಂಡುಕೊಳ್ಳಲಿಕ್ಕೆ ಕಷ್ಟ ಆಗ್ತಕ್ಕಂಥದ್ದು ಯಾರಿಗೆ? ಅಲ್ಲಿರ್ತಕ್ಕಂಥ ಅಮೇರಿಕದ ನಾಗರಿಕನಿಗೆ. ಹಾಗಾಗಿ ಅಲ್ಲಿರುವಂಥ ಅಮೇರಿಕನ್ರೇ ಇವತ್ತು ಟ್ರಂಪ್ನ ಈ ಉಚ್ಚಾಟವನ್ನು ಬೆಂಬಲಿಸುವಂಥ ನಿಟ್ಟಿನಲ್ಲಿ ಇಲ್ಲವೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಟ್ರಂಪ್ ಅವರ ಉದ್ದೇಶ ಇರತಕ್ಕಂಥದ್ದು ಅಷ್ಟೇ, ಅಮೇರಿಕದ GDP 1.8ಕ್ಕೆ ಬಿದ್ದೋಗಿದೆ, ಅದನ್ನು ಮೇಲೆತ್ತಬೇಕು ಅಂದರೆ ಭಾರತವನ್ನು ತುಳಿಬೇಕು. ಭಾರತದ GDP ಇವತ್ತು 6.4 ವಿಶ್ವದ ಎಲ್ಲ ದೇಶಗಳಿಗಿಂತ ಮುಂದೆ ಇದೆ ಕೊರೋನಾ ಬಂದ ನಂತರದಲ್ಲಿ. ಹಾಗಾಗಿ ಇವತ್ತು ಭಾರತದ ಒಂದು ಆರ್ಥಿಕ ವ್ಯವಸ್ಥೆ ರಾಕೆಟ್ನ ರೀತಿಯಲ್ಲಿ ಮೇಲ್ಗಡೆ ಹೋಗ್ತಾ ಇದ್ದರೆ, ರಾಹುಲ್ ಗಾಂಧಿ ಅದರಲ್ಲಿ ಬರುವಂಥ ಹೊಗೆಯ ಕೆಳಗಡೆ ಬಾಯಿ ಇಟ್ಕೊಂಡು ಭಾರತದ ಆರ್ಥಿಕ ವ್ಯವಸ್ಥೆ ರಾಕೆಟ್ನ ರೀತಿಯಲ್ಲಿಲ್ಲ, ಕುಸ್ತೋಗಿದೆ ಪಾತಾಳಕ್ಕೆ ಅಂತ ಹೇಳುವಂತಹ ಇಲ್ಲ ಸಲ್ಲದ ಆಪಾದನೆಗಳನ್ನು ಈ ಮನುಷ್ಯ ಮಾಡ್ತಾ ಇರ್ತಕ್ಕಂಥದ್ದು. ಜವಾಬ್ದಾರಿಯುತವಾದ ಸ್ಥಾನದಲ್ಲಿರುವಂಥ ರಾಹುಲ್ ಗಾಂಧಿ ಅವರು ಈ ರೀತಿಯಾದಂಥ ಅಕ್ಷಮ್ಯ ಹೇಳಿಕೆಗಳನ್ನು ಕೊಡಬಾರ್ದು ಅಂತ ಹೇಳೋದನ್ನು ಪ್ರತಿಯೊಬ್ಬ ಭಾರತೀಯನು ನೆನಪಿನಲ್ಲಿ ಇಟ್ಕೊಳ್ಬೇಕು. ಹೇಳಿ ಕೇಳಿ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆ ಧೃತಿಗೆಟ್ಟಾಗಲೂ ಕೂಡ ದೇಶದ ಪರವಾಗಿ ನಿಲ್ಲಬೇಕಾಗಿರುವಂತಹ ಇಂಥ ಜವಾಬ್ದಾರಿಯುತವಾದಂಥ ನಾಯಕರು ಇವತ್ತು ದೇಶ ವಿರೋಧಿ ಹೇಳಿಕೆಗಳನ್ನು ಕೊಡೋದ್ರ ಮುಖಾಂತರ ಉಚ್ಚಾಟವನ್ನು ಮೆರಿತಾ ಇದ್ದಾರೆ ಅನ್ನೋದನ್ನು ನಾವೆಲ್ಲರೂ ಸ್ಪಷ್ಟಪಡಿಸ್ಕೊಳ್ಳೇಬೇಕು. ಹಾಗಾಗಿ ನಡೆದಂಥ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಒಬ್ಬ ಪತ್ರಕರ್ತ ಡೊನಾಲ್ಡ್ ಟ್ರಂಪ್ಗೆ ಒಂದು ಪ್ರಶ್ನೆಯನ್ನು ಇಡ್ತಾರೆ. ನೀವು ಇವತ್ತು ಭಾರತದ ಮೇಲೆ ಒತ್ತಡವನ್ನು ಏರ್ತಾ ಇದ್ದೀರಾ, ರಷ್ಯಾದೊಂದಿಗಿನ ಒಂದು ಕಚ್ಚಾ ತೈಲದ ಒಪ್ಪಂದವನ್ನು ತೆಗೆದಾಕಲಿಲ್ಲ ಅಂತ ಹೇಳಿದ್ರೆ 25% ಹೆಚ್ಚಿಗೆ ನಾವು ತೆರಿಗೆಯನ್ನು ವಿಧಿಸ್ತೀವಿ ಭಾರತದ ಮೇಲೆ ಅಂತ ಹೇಳ್ತಾ ಇದ್ದೀರಲ್ಲ, ಹಾಗಾದರೆ ಅಮೇರಿಕ ಏನಾದರೂ ರಷ್ಯಾದೊಂದಿಗಿನ ವ್ಯಾಪಾರವನ್ನು ಮಾಡ್ತಾ ಇದೆಯಾ ಇಲ್ವಾ, ಅದರ ಅಂಕಿಅಂಶಗಳನ್ನು ಕೊಡಿ ಅಂದಾಗ ನೆಕ್ಸ್ಟ್ ಕ್ವಶನ್ ಅಂತ ಹೇಳ್ತಾರೆ ಈ ಡೊನಾಲ್ಡ್ ಟ್ರಂಪ್ ಅವರು. ಅಂದರೆ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಈಗವರೆಗೂ ಕೂಡ ಮನವರಿಕೆ ಆಗಿಲ್ಲ, ರಷ್ಯಾದೊಂದಿಗೆ ಅಮೇರಿಕ ಕೂಡ ಹಲವಾರು ಉತ್ಪನ್ನಗಳನ್ನು ತೆಗೆದುಕೊಳ್ತಾ ಇದೆ ಅಂತ, ಭಾರತಕ್ಕಿಂತ ಅಧಿಕವಾಗಿ ಆಮದನ್ನು ಮಾಡ್ಕೊಳ್ತಾ ಇದೆ ರಷ್ಯಾದಿಂದ ಅಂತ. ಇವತ್ತೇನಾದರೂ ರಷ್ಯಾದೊಂದಿಗಿನ ಮುಕ್ತ ವ್ಯಾಪಾರವನ್ನು ನಿಲ್ಲಿಸಿದ್ದೆ ಆದರೆ ಅಮೇರಿಕ ಏನೇನು ತೊಂದರೆಗಳನ್ನು ಎದುರಿಸಬೇಕಾಗುತ್ತೆ ಅಂತ ಹೇಳಿದ್ರೆ, ಅವರು ಅಲ್ಲಿಂದ
ಈ ರಾಸಾಯನಿಕ ಗೊಬ್ಬರಗಳನ್ನು ಬಹುಮುಖ್ಯವಾಗಿ ತರಿಸ್ಕೊಳ್ತಾ ಇದ್ದಾರೆ. ಸಾಕಷ್ಟು ಕಚ್ಚಾ ತೈಲವನ್ನು ಕೂಡ ರಷ್ಯಾದಿಂದ ತರಿಸ್ಕೊಳ್ತಾ ಇದ್ದಾರೆ. ಅದಾದಮೇಲೆ ರೇರ್ ಅರ್ತ್ ಮೆಟೀರಿಯಲ್ಸ್ ಅಂತ ನಾವೇನು ಹೇಳ್ತೀವಲ್ಲ, ಇವತ್ತು ದುರ್ಲಭವಾಗಿ ಸಿಗ್ತಕ್ಕಂತಹ ಮೆಟೀರಿಯಲ್ಗಳು, ಮ್ಯಾಂಗನೀಸ್ ಇರ್ಬೋದು, ಈ ಥರದ್ದು. ಅಂದರೆ ಈಗ ನಮಗೆ ಸಾಮಾನ್ಯ ಜನರಿಗೆ ಅರ್ಥ ಆಗಬೇಕು ಅಂದರೆ, ಈ EV ವೆಹಿಕಲ್ಸ್ ಬಂದಿದೆಯಲ್ಲ ಇವಾಗ, ಬ್ಯಾಟ್ರಿ ವೆಹಿಕಲ್ಗಳು, ಅದರಲ್ಲಿ ಉಪಯೋಗಕ್ಕೆ ಬರುವಂತಹ ರೇರ್ ಅರ್ತ್ ಮೆಟೀರಿಯಲ್ಸನ್ನು ಸಾಕಷ್ಟು ಕೋಟ್ಯಾಂತರ ಡಾಲರ್ಗಳು ಬೆಲೆ ಬಾಳುವಷ್ಟು ರಷ್ಯಾದಿಂದ ಆಮದು ಮಾಡ್ಕೊಳ್ತಾ ಇದೆ. ಅಂದರೆ ಈ ಮನುಷ್ಯನ ನ್ಯಾಯ ಯಾವ ರೀತಿಯಾಗಿದೆ ಅನ್ನೋದನ್ನು ಪ್ರತಿಯೊಬ್ಬ ಭಾರತೀಯನು ಯೋಚನೆ ಮಾಡಬೇಕು. ಯಾಕೆ ಯೋಚನೆ ಮಾಡಬೇಕಂದ್ರೆ, ನಮ್ಮೆಲ್ಲರ ಭವಿಷ್ಯ ಇದರಲ್ಲೇ ಅಡಗಿರತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ, ತನ್ನ ದೇಶದ ಏಳಿಗೆಗೋಸ್ಕರ ಈತ ರಷ್ಯಾದೊಂದಿಗೆ ವ್ಯಾಪಾರವನ್ನು ಮಾಡ್ಬೋದು. ಆದರೆ ಭಾರತ ತನ್ನ ದೇಶದ ಭವಿಷ್ಯಕ್ಕಾಗಿ ತನ್ನ ದೇಶದ ಜನರಿಗೆ ತೈಲೋತ್ಪನ್ನಗಳು ಕಡಿಮೆ ಬೆಲೆಯಲ್ಲಿ ಸಿಗಬೇಕು ಅನ್ನುವಂಥ ವಿಷಯವನ್ನು ಇಟ್ಕೊಂಡು ರಷ್ಯಾದೊಂದಿಗೆ ಕಚ್ಚಾ ತೈಲದ ವ್ಯಾಪಾರವನ್ನು ಮಾಡಬಾರ್ದು ಅಂತ ಹೇಳಿದ್ರೆ, ಇದು ಯಾವ ರೀತಿಯಾದ ನ್ಯಾಯ ಅಂತ ನಾವೇ ಇದನ್ನು ನಿರ್ಧಾರ ಮಾಡಬೇಕಾಗಿರುವಂಥ ಒಂದು ಸಂದರ್ಭ ಇವತ್ತು ಒದಗಿ ಬಂದಿರೋದು. ಆದರೆ ರಾಹುಲ್ ಗಾಂಧಿ ಇವತ್ತು ಯಾವುದೇ ಅಸ್ತ್ರಗಳು ಇಲ್ಲದೆ ಇರುವಾಗ ಈ ರೀತಿಯಾದ ಕ್ಷುಲ್ಲಕವಾದ ಹೇಳಿಕೆಗಳನ್ನು ಕೊಡೋದ್ರ ಮುಖಾಂತರ ಪ್ರಧಾನಮಂತ್ರಿಗಳು ಮಾಡ್ತಾ ಇರುವಂಥ ಒಂದು ದೃಢ ನಿರ್ಣಯಗಳಿಗೆ ಕೆಟ್ಟ ಹೆಸರನ್ನು ತರುವಂತಹ, ಕಪ್ಪು ಮಸಿಯನ್ನು ಬಳಿಯುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇರತಕ್ಕಂಥದ್ದು, ಅಥವಾ ಇದು ದೇಶದ ವಿರುದ್ಧ ನಡೀತಾ ಇರುವಂತಹ ದೊಡ್ಡ ಮಟ್ಟದ ಷಡ್ಯಂತ್ರ ಅಂತ ನಾವು ಸ್ಪಷ್ಟವಾಗಿ ಹೇಳ್ಬೋದು. ಹಾಗಾಗಿ ನೋಡಿ, ನಿನ್ನೆ ಅಥವಾ ಮೊನ್ನೆ ಅಜಿತ್ ಡೋವಲ್ ಅವರು ರಷ್ಯಾಗೆ ಹೋಗಿದ್ದಾರೆ. ಮುಂದಿನ ತಿಂಗಳು 1ನೇ ತಾರೀಕಿನಷ್ಟರಲ್ಲಿ ಜಪಾನ್ ಮತ್ತು ಚೀನಾಗೆ ಪ್ರಧಾನಮಂತ್ರಿಗಳು ಹೋಗ್ತಾ ಇದ್ದಾರೆ. ಇದೆಲ್ಲ ಏನು ಒಂದು ಸ್ಪಷ್ಟ ಚಿತ್ರಣವನ್ನು ಕೊಡ್ತಾ ಇದೆ ಅಂತಂದರೆ, ಜಗತ್ತಿನ 33ಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಇರತಕ್ಕಂಥದ್ದು ಈ 3 ರಾಷ್ಟ್ರಗಳಲ್ಲಿ, ಚೀನಾ ಮತ್ತು ಭಾರತ ಮತ್ತು ರಷ್ಯಾದಲ್ಲಿ. ಅಮೇರಿಕಾದಲ್ಲಿರ್ತಕ್ಕಂಥದ್ದು ಕೇವಲ 32 ಕೋಟಿ ಜನಸಂಖ್ಯೆ ಮಾತ್ರ. ಹಾಗಾಗಿ ಅವ್ರ ಹತ್ರ ಚಿನ್ನದ ರಿಸರ್ವು ಹೆಚ್ಚಾಗಿರೋದ್ರಿಂದ, ಅಂದರೆ ಚಿನ್ನವನ್ನು ಅವರು ಏನು ಇಟ್ಕೊಂಡಿದ್ದಾರೆ ಖಜಾನೆಯಲ್ಲಿ, ಅದರಿಂದ ಅವರ ಡಾಲರ್ ರೇಟು ತುಂಬ ಹೆಚ್ಚಾಗಿರ್ತಕ್ಕಂಥದ್ದು. ಆದರೆ ಭಾರತದ ಅರ್ಥವ್ಯವಸ್ಥೆ ಏನಿದೆಯಲ್ಲ, ಸ್ವದೇಶಿ ಅರ್ಥವ್ಯವಸ್ಥೆ, ನಾವೆಲ್ಲರೂ ಭಾರತೀಯ ಉತ್ಪನ್ನಗಳನ್ನು ಕೊಂಡ್ಕೊಳ್ಳೋದನ್ನು ರೂಢಿ ಮಾಡಿಕೊಂಡಾಗ ಮಾತ್ರ, ನಮ್ಮಲ್ಲಿ ಲಭ್ಯವೇ ಇಲ್ಲ ಅಂತ ಹೇಳುವಂಥ ಏನಾದರೂ ಉತ್ಪನ್ನಗಳು ಬೇಕಾದಾಗ ಮಾತ್ರ ನಾವು ವಿದೇಶಿ ಉತ್ಪನ್ನಗಳ ಮೇಲೆ ಒಂದು ಅವಲಂಬನೆಯನ್ನು ಮಾಡ್ಕೋಬೇಕು. ಇಲ್ಲಾಂದರೆ ಸ್ವಾವಲಂಬಿಯಾಗಿ ನಮ್ಮಲ್ಲೇ ಸಿಗ್ತಕ್ಕಂತಹ ಉತ್ಪನ್ನಗಳನ್ನು ಕೊಂಡ್ಕೊಳ್ಳೋದ್ರಲ್ಲಿ ದೇಶದ ಹಿತ ಅಡಗಿದೆ ಅಂತ ಹೇಳಬೇಕಾಗಿತ್ತು ರಾಹುಲ್ ಗಾಂಧಿ. ಆದರೆ ಇವತ್ತು ಪ್ರಧಾನಿ ಸ್ಥಾನಕ್ಕೆ ಒಂದು ಕಪ್ಪು ಚುಕ್ಕೆಯನ್ನು ತರಬೇಕು ಅಂತ ಈ ರೀತಿಯಾದ ಅಪಪ್ರಚಾರವನ್ನು, ಪೊಳ್ಳು ವಿಚಾರಗಳನ್ನು ಜನರ ಮುಂದೆ ಇಡ್ತಾ ಇದ್ದಾರೆ. ಇವರು ಹಿಂದೆಲ್ಲ ಮಾಡಿದ್ದು ಎಂತೆಂಥ ಆಪಾದನೆಗಳನ್ನು ಮಾಡಿದರು. ಪೆಗಾಸಿಸ್ ಅಂತಂದರೆ ಎಲ್ಲ ರಾಜಕಾರಣಿಗಳ ಫೋನ್ಗಳನ್ನು ಟ್ರ್ಯಾಪ್ ಮಾಡ್ತಾ ಇದ್ದಾರೆ ಅಂತ ಆಪಾದನೆ ಮಾಡಿದ್ರು, ಅದು ಸುಳ್ಳಾಗೋಯ್ತು. ರೆಫೇಲ್ನ ಮೇಲೆ ಒಂದು ಆಪಾದನೆಗಳನ್ನು ಮಾಡಿದರು, ಅದು ಸುಳ್ಳಾಗೋಯ್ತು. ಇಂಡನ್ಬರ್ಗ್ನ ವಿಷಯವನ್ನು ತೊಗೊಂಬಂದರು, ಅದು ಸುಳ್ಳಾಯಿತು. ಯಾಕೆಂದರೆ ಇಂಡನ್ಬರ್ಗ್ನ ಮುಖಾಂತರ ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಅದಾನಿ ಅಂಬಾನಿಗಳಿಗೆ ಜಾಸ್ತಿ ಲಾಭವನ್ನು ಮಾಡಿಕೊಳ್ಳಲಾಗಿದೆ ಅಂತ ವಿಷಯ ತೊಗೊಂಬಂದ್ರಲ್ಲ, ಆ ಇಂಡನ್ಬರ್ಗ್ ಇವತ್ತೇನಾಯಿತು, ಅದು ತನ್ನ ಕಚೇರಿನೇ ಮುಚ್ಕೊಂಡು ಲಾಕೌಟ್ ಆಗಿ ಹೊರಟೋಯ್ತಲ್ಲ. ಈಗ ಅದಾನಿ ಮೇಲೆ ಡೊನಾಲ್ಡ್ ಟ್ರಂಪ್ ಅವರು ಕೇಸ್ ಹಾಕಿದ್ದಾರೆ ಭ್ರಷ್ಟಾಚಾರದ ಆರೋಪದ ಮೇಲೆ ಅಂತ ಒಂದು ವಿವಾದವನ್ನು ಉಯಿಲು ಬಿಟ್ಟು, ಅದಾನಿಗೆ ಒಂದು ನೆರವನ್ನು ಕೊಡೋದಕ್ಕೋಸ್ಕರ ಅಮೇರಿಕ ಹೇಳಿದಂಥ ತೆರಿಗೆ ಒಪ್ಪಂದಕ್ಕೆ ಭಾರತ ಸಹಿ ಆಗ್ತಾ ಇಲ್ಲ ಅಂತ ರಾಹುಲ್ ಗಾಂಧಿ ಅವರು ಹೇಳ್ಕೊಂಡು ತಿರುಗಾಡೋಕ್ಕೆ ಶುರು ಮಾಡಿದ್ದಾರೆ. ಅಲ್ಲ ರೀ, ಅದಾನಿ ಅವ್ರಿಗೆ ಸಹಾಯ ಮಾಡಬೇಕು ಅಂದರೆ ರಾಹುಲ್ ಗಾಂಧಿ ಅವರೇ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದನ್ನು ಒಪ್ಕೊಳ್ತಾ ಇದ್ರು. ನರೇಂದ್ರ ಮೋದಿ ಅವರು ಅದಾನಿಗೂ ಸಹಾಯ ಮಾಡಬೇಕಾಗಿಲ್ಲ, ಯಾರಿಗೂ ಸಹಾಯ ಮಾಡಬೇಕಾಗಿಲ್ಲ. ದೇಶದ ಭದ್ರತೆಯನ್ನು ಕಾಯಬೇಕು, ದೇಶದ ಅರ್ಥವ್ಯವಸ್ಥೆಯನ್ನು ಮುಂದೆ ತಗೊಂಡೋಗಬೇಕು ಅಂತ ಇವತ್ತು ನರೇಂದ್ರ ಮೋದಿಯವರು ಡೊನಾಲ್ಡ್ ಟ್ರಂಪ್ ಹೇಳಿದ್ದಕ್ಕೆ ಸೊಪ್ಪಾಗ್ತಾ ಇಲ್ಲ ಅನ್ನೋದನ್ನು ನೀವಿಲ್ಲಿ ನೆನ್ಪಿಟ್ಕೊಳ್ಬೇಕು ಅಂತ ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಈ ಪ್ರಿಯಾಂಕಾ ವಾದ್ರಾ ಇದ್ದಾರಲ್ಲ, ಪಾಪ ಇವ್ರದ್ದು ಎಂತಾದ್ರಿ ಅಪ್ಪ, ಇವರು ಸೆಕೆಂಡ್ ಇಂದಿರಾ ಗಾಂಧಿ ಅಂತ ಇವತ್ತು ಬಿಂಬಿಸ್ಕೊಳಕ್ಕೆ ಹೊರಟಿದ್ದಾರೆ. ಇವ್ರು ಹೇಳ್ತಾ ಇರೋದು ಸಂಸತ್ನ ಅಧಿವೇಶನನ ನಡೆಸೋದಕ್ಕೆ ಸರ್ಕಾರದ ಕೈಯಲ್ಲಿ ಆಗ್ತಾ ಇಲ್ಲ ಅಂತ. ನೀವು ಬೇಡವಾದ ವಿಚಾರಗಳನ್ನ ಇಟ್ಕೊಂಡು ಇಲ್ಲ ಸಲ್ಲದ ಆರೋಪನ ಮಾಡ್ತಾಯಿದ್ರೆ ಸಂಸತ್ನಲ್ಲಿ ಅಧಿವೇಶನಗಳು ಹೆಂಗೆ ನಡೆಯುತ್ತೆ? ಪ್ರಿಯಾಂಕಾ ವಾದ್ರಾ ಮೇಡಮ್ ಅವರೇ, ತಾವು ಉತ್ತರ ಹೇಳಿ. ಹೋಗ್ಬಿಟ್ಟು ನಿಮ್ಮ ತಾಯಿಯವ್ರ ಹತ್ರ ಒಂದು ಟ್ಯೂಷನ್ ತೊಗೊಂಬನ್ನಿ, ದೇಶನ ಹೆಂಗೆ ಮುಂದೆ ನಡೆಸಬೇಕು ಅಂತ. ಯಾಕೆಂದರೆ ಸೋನಿಯಾ ಗಾಂಧಿ ಅವರು ತೆರೆ ಹಿಂದೆ ಪ್ರಯತ್ನ ಮಾಡಿ ಏನಾದರೂ ಈ ದೇಶನ ಮುಂದೆ ನಡೆಸ್ತಾ ಇದ್ರೆ ಹೊರತು, ನೀವು ತೆರೆಯ ಮುಂದೆ ಬಂದ್ಬಿಟ್ಟು ಆಪಾದನೆಗಳನ್ನ ಮಾಡ್ತಿರಲ್ರಿ. ನೀವು ವಿರೋಧ ಪಕ್ಷ ಸ್ಥಾನದಲ್ಲಿ ಕೂತ್ಕೋಬೇಕಾಗಿರೋರು ನಿಶ್ಶಬ್ದವಾಗಿ ಕೂತ್ಕೊಂಡು ಆಡಳಿತ ಪಕ್ಷ ಏನು ಹೇಳುತ್ತೋ ಅದನ್ನು ಕೇಳಿ ಅದಕ್ಕೆ ಸೂಕ್ತವಾದ ಸಮರ್ಪಕವಾದ ಪ್ರಶ್ನೆಗಳನ್ನು ಕೇಳಿದರೆ ದೇಶ ಮುಂದೆ ಹೋಗ್ತಾ ಇತ್ತು. ಆದರೆ ನೀವು ಆಡಳಿತ ಪಕ್ಷ ಕೈಗೊಳ್ಳುವ ಎಲ್ಲ ನಿರ್ಧಾರಗಳನ್ನು ಕೂಡ ತಪ್ಪು ಅಂತ ಹೇಳಿ ಬಿಂಬಿಸುವಂಥ ಪ್ರಯತ್ನ ಮಾಡ್ತಾ ಇರೋದಕ್ಕೇ ಇವತ್ತು ಚೀಮಾರಿ ಹಾಕಿರೋದು ಕೋರ್ಟು ನಿಮಗೆಲ್ಲ.
ಹಾಗಾಗಿ ಇವತ್ತು ನಿಮಗೆ ಯಾವುದೇ ಅಸ್ತ್ರಗಳಿಲ್ಲದೆ ಇದ್ದಾಗ ಇಂಥ ಅಸ್ತ್ರವನ್ನು ಇಟ್ಕೊಂಡಿದ್ದೀರಾ. ಹಾಗಾಗಿ ನೋಡಿ, ಸನಾತನ ಕಾಲದಿಂದನೂ ಕೂಡ ಭಾರತವನ್ನು ಸೋನೆ ಕಿ ಚಿಡಿಯಾ ಅಂತ ಕರಿತಾಯಿದ್ರು, ಅಂದರೆ ಚಿನ್ನದ ಹಕ್ಕಿ ಅಂತ. ಹಾಗಾಗಿ ಎಷ್ಟೋ ವಿದೇಶಿಯರು ಈ ದೇಶನ ಕೊಳ್ಳೆ ಹೊಡ್ಕೊಂಡು ಹೊಟ್ಟೋದ್ರು, ಬಂದರು, ಮನೆ ಮೇಲೆ ಮುಗಿಬಿದ್ದು ಚಿನ್ನ, ವಜ್ರ, ವೈಡೂರ್ಯ ಎಲ್ಲನೂ, ನಮ್ಮ ಸಂಸ್ಕೃತಿ, ಪರಂಪರೆ, ವಿಜ್ಞಾನ ಎಲ್ಲನೂ ದೋಚ್ಕೊಂಡೋದ್ರು. ಆದರೆ ಈ ಡೊನಾಲ್ಡ್ ಟ್ರಂಪ್ ಅವರು ಏನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ? ಹಾಗಾಗಿ ಇವತ್ತು ಹಲವಾರು ವಿದೇಶಿ ಸಂಸ್ಥೆಗಳೇ ಸ್ಪಷ್ಟಪಡಿಸಿದ್ದೇವೆ, IMF ಸ್ಪಷ್ಟಪಡಿಸಿದೆ, ಈ ತೆರಿಗೆ ನೀತಿಯಿಂದ ಭಾರತಕ್ಕೆ ಯಾವುದೇ ವಿಧವಾದಂತಹ ತೊಂದರೆ ಆಗಲ್ಲ ಅಂತ. ಆದರೆ RBI ಸ್ಪಷ್ಟಪಡಿಸಿದೆ 0.01% ಅಷ್ಟು ಮಾತ್ರ ಅಮೇರಿಕಾದೊಂದಿಗಿನ ವ್ಯಾಪಾರಗಳು ನಿಂತು ಹೋದಾಗ ಭಾರತಕ್ಕೆ ತೊಂದರೆ ಆಗುತ್ತೆ ಅಂತ. 0.01% ಮಾತ್ರ ನಮಗೆ ತೊಂದರೆ ಆಗ್ತಕ್ಕಂಥದ್ದು. ಹಾಗಾಗಿ ನಾವು ಕಾದು ನೋಡೋಣ. ಅದಕ್ಕಾಗಿಯೇ ಮೋದಿಯವರು ಹೇಳಿದ್ದು ಸ್ವದೇಶೀಯತೆಯನ್ನು ಅಳವಡಿಸ್ಕೊಳ್ಳಿ ಅಂತ. ಹಾಗಾಗಿ ಈ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಯಾಕೆ ನರೇಂದ್ರ ಮೋದಿಯವರು ಸಹಿ ಆಗ್ತಾ ಇಲ್ಲ ಅನ್ನುವಂಥ ಸೂಕ್ಷ್ಮವಾದ ವಿಚಾರ ಈ ವಿವಾದಾತ್ಮಕ ಪ್ರಶ್ನೆಗಳನ್ನು ಎತ್ತುವಂಥ ರಾಹುಲ್ ಗಾಂಧಿಗೆ ಅರ್ಥ ಆಗ್ತಾ ಇಲ್ಲ. ಕೃಷಿ ಕ್ಷೇತ್ರವನ್ನು, ಹೈನುಗಾರಿಕೆ ಕ್ಷೇತ್ರವನ್ನು ಮತ್ತು MSME ಅಂದರೆ ಸಣ್ಣ ಮತ್ತು ಅತಿ ಸಣ್ಣ ಉದ್ಯಮಗಳಲ್ಲಿ ಮುಕ್ತವಾದ ವ್ಯಾಪಾರವನ್ನು ಮಾಡಲಿಕ್ಕೆ ಒಪ್ಕೊಳ್ತಾ ಇಲ್ಲ ನರೇಂದ್ರ ಮೋದಿಯವರು. ಕಾರಣ ಏನು ಅಂತ ಹೇಳಿದ್ರೆ, ಭಾರತ ಅವಲಂಬನೆ ಆಗಿರತಕ್ಕಂಥದ್ದು ಕೃಷಿಯ ಮೇಲೆ ಮತ್ತು ಹೈನುಗಾರಿಕೆಯ ಮೇಲೆ ಮತ್ತು ಸಣ್ಣ ಮತ್ತು ಅತಿ ಸಣ್ಣ ಉದ್ಯಮಗಳ ಮೇಲೆ ಭಾರತ ಅವಲಂಬನೆ ಆಗಿದೆ. ಅದಕ್ಕೆ ಎಲ್ಲಿಯೂ ಸಂಕಷ್ಟ ಒದಗಿ ಬರಬಾರ್ದು ಅಂತ ಡೊನಾಲ್ಡ್ ಟ್ರಂಪ್ ಅವರ ಒಂದು ತೆರಿಗೆ ಒಪ್ಪಂದಕ್ಕೆ ಭಾರತ ಸಹಿ ಆಗ್ತಾ ಇಲ್ಲ ಅನ್ನೋವಂಥ ವಿಷಯನ ಈ ಮಂದಮತಿಯಾದಂಥ ರಾಹುಲ್ ಗಾಂಧಿ ಷಡ್ಯಂತ್ರಕಾರಿ ಅಂತಲೇ ನಾನು ಹೇಳ್ತೀನಿ. ಈ ದೇಶಕ್ಕೆ ರಾಹುಲ್ ಗಾಂಧಿಯವರು ಮಾರಕ, ಖಂಡಿತವಾಗೂ ಮಾರಕ. ಇವರು ಮಾಡ್ತಾ ಇರುವಂಥ ಎಲ್ಲ ವಿಚಾರಗಳು ದೇಶಕ್ಕೆ ಮುಂದೊಂದು ದಿನ ಗಂಭೀರವಾದಂಥ ಸವಾಲುಗಳನ್ನು ತಂದೊಡ್ಡುತ್ತವೆ ಅಂತಲೇ ನಾವು ಹೇಳ್ಬೋದು. ಹಾಗಾಗಿ ಈ ಷಡ್ಯಂತ್ರಕಾರಿ ರಾಹುಲ್ ಗಾಂಧಿಯವರು ಈ ವಿಷಯವನ್ನು ಸಮರ್ಪಕವಾಗಿ ಅಧ್ಯಯನ ಮಾಡಿ ಸರ್ಕಾರದ ಬೆನ್ನಿಗೆ ನಿಂತ್ಕೊಂಡು ದೇಶವನ್ನು ಸಮರ್ಥನೆ ಮಾಡುವಂಥ ಸದ್ಬುದ್ಧಿಯನ್ನು ಪಡ್ಕೊಳ್ಳಿ ಅಂತ ಹೇಳೋದರ ಮುಖಾಂತರ ಆಟೋವಾಲಾ ಕಾರ್ಯಕ್ರಮವನ್ನು ನಾವಿಂದು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.